ನಮಸ್ಕಾರ ಸ್ನೇಹಿತರೆ. ಸೊ ಹಾಸನಲ್ಲಿ ಸಾಲ್ಗಾಮೆ ಹತ್ರ ಬರುವಂಥ ವೀರಾಪುರ ಊರಲ್ಲಿ ಒಬ್ಬರು ಹೊಲದಲ್ಲಿ ಗಂಧದ ಮರ ಹಾಕಿದ್ರು 5 ವರ್ಷಗಳ ಹಿಂದೆ. ಸೊ ಅವ್ರ ಗಂಧದ ಮರಗಳನ್ನು ಯಾರೋ ಕಿಡಿಗೇಡಿಗಳು ರಾತ್ರೋರಾತ್ರಿ ಬಂದು ಒಂದು ಸ್ವಲ್ಪ ಮರಗಳನ್ನ ಈ ಥರ ಕೆಡವಿ ಮತ್ತು ಇನ್ನು ಸುಮಾರು ಇದೇ ಥರ ಸರಿಸುಮಾರು ಒಂದು 15-20 ಮರಕ್ಕೆ ನೋಡ್ಬೋದು ನೀವು ಇಲ್ಲಿ. ಸೊ ಇದೆಲ್ಲ ಮರಗಳಿಗೂ ಆಕ್ಸಾ ಬ್ಲೇಡ್ ಅಥವಾ ಯಾವುದೋ ಒಂದು ಬೇರೆ ಮಿಷಿನಲ್ಲಿ ಅಡ್ಡ ಅದು ಮತ್ತೆ ಮುಂದೆ ಬೆಳೆದೇ ಇರೋ ಹಾಗೆ ಎಲ್ಲ ಮರಗಳಿಗೂ ಸಮೇತ ಈ ಥರ ಅಡ್ಡ ಕುಯ್ದಿದ್ದಾರೆ. ಇಂಥ ಕಿಡಿಗೇಡಿಗಳು ಎಲ್ಲ ಕಡೆ ಹಬ್ತಾ ಇರ್ತಾರೆ. ಸೊ ಇದಕ್ಕೆ ಹಾಸನ ಜಿಲ್ಲಾ ಪೊಲೀಸವರು ಸೂಕ್ತ ಕ್ರಮ ತಗೋಬೇಕು. ಮತ್ತು ಇವರೇ ಜಾಗದ ಓನರು ಮೇಘರಾಜ್ ಅಂತಂದ್ಬಿಟ್ಟು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಮೇಘರಾಜ್? ಮೇಘರಾಜ್ ಅಂತೇಳಿ ಸಾಲ್ಗಾಮೆ ಹೋಬಳಿ ಹಾಸನ ಜಿಲ್ಲೆ ವೀರಾಪುರ ಕಲ್ದೇರಹಳ್ಳಿ ಸರ್ವೆ ನಂಬರ್ 94ರಲ್ಲಿ ಬಂದಿರೋ ಅಂಥ ನಾವು ಜಮೀನಲ್ಲಿ ತುಂಬ ವರ್ಷಗಳಿಂದ ನಾವಿಲ್ಲಿ ವ್ಯವಸಾಯವನ್ನು ಮಾಡ್ಕೊಂಡು ಬಂದಿರ್ತೀವಿ. ಇಲ್ಲಿ ನಾನು ಒಂದು 400 ತೆಂಗಿನ ಗಿಡ, ಒಂದು 500 ಶ್ರೀಗಂಧ ಗಿಡಗಳನ್ನ ನಾನಿಲ್ಲಿ ಹಾಕಿರ್ತೀನಿ. ಇಲ್ಲಿ ಯಾರಿಗೋ ನಮ್ಮ ಮೇಲೆ ಏನೋ ಅವ್ರಿಗೇನೋ ವೈಮನಸ್ಸಿತ್ತೇನೋ ನಮಗೆ ಗೊತ್ತಿಲ್ಲ. ಇವರು ಏನು ಮಾಡಿರ್ತಾರೆ ಅಂದರೆ ನೆನ್ನೆ ತಡರಾತ್ರಿ ಒಂದು 11 ಗಂಟೆ ಮೇಲೆ ಸಮೀಪ ಬಂದಂಥವರು ಎಲ್ಲ ಗಿಡಗಳಿಗೆಲ್ಲ ಆಕ್ಸಾ ಬ್ಲೇಡ್ ಅಥವಾ ಏನೋ ಒಂದು ಮಿಷಿನಿಂದ ಅವ್ರು ಕೂದಿ ನಮ್ಮ ಗಿಡಗಳನ್ನೆಲ್ಲ ಹಾಳು ಮಾಡಿರ್ತಾರೆ. ದಯವಿಟ್ಟು ಇದಕ್ಕೆ ಪೊಲೀಸ್ ಇಲಾಖೆ ಮತ್ತು ಅರಣ್ಯ ಅಧಿಕಾರಿಗಳು ಸ್ವಲ್ಪ ಇವ್ರ ಮೇಲೆ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು. ಇದೇ ರೀತಿ ಬೇರೆ ಯಾರಿಗೂ ಆಗಬಾರ್ದು ಅನ್ನೋ ಉದ್ದೇಶದಿಂದ ಸೊ ನೀವೇ ನೋಡ್ಬೋದು ಇದರಿಂದ ಅವ್ರಿಗೆ ಯಾವುದೇ ರೀತಿಯಾದಂಥ ಲಾಭ ಇಲ್ಲ. ಸೊ ರೈತರುಗಳಿಗೆ ನಷ್ಟ ಆಗಬೇಕು, ಅವ್ರ ಮನೆ ಹಾಳಾಗಬೇಕು, ಯಾರು ಉತ್ತಮ ರೀತಿಯಲ್ಲಿ ಬೆಳಿಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಯಾರೋ ಕಿಡಿಗೇಡಿಗಳು ಮಾಡಿರೋವಂಥದ್ದು. ಸೊ 1 ಮರ ಅಲ್ಲ, 2 ಮರ ಅಲ್ಲ, ನೋಡ್ಬೋದು ನೀವು ಸರಿಸುಮಾರು 15-20 ಮರಗಳಿಗೆ ಹಿಂಗೆ ನೋಡಿ ಚೆನ್ನಾಗಿ ಬೆಳೆದಿರೋಂಥ ಮರ. ಇನ್ನು 5 ವರ್ಷದಲ್ಲಿ ಒಳ್ಳೆ ಫಸಲು ಸಿಗೋಂಥ ಗಂಧದ ಮರಗಳಿವೆಲ್ಲ ಅರ್ಧ ಕುಯ್ದುಬಿಟ್ಟು ನೋಡಿ ಅದು ಮತ್ತೆ ಬೆಳಿಬಾರ್ದು ಅನ್ನೋ ಉದ್ದೇಶ ಹೋಗುತ್ತೆ ಅಂದ್ರೆ ಅದು ಕೂದ್ರೆ 3/4% ನೋಡಿ ಒಳಗಡೆ ಹೋಗ್ತಾ ಇದೆ. ಅದೇ ಆಕ್ಸಾ ಬ್ಲೇಡ್ ಫುಲ್ ಒಳಗಡೆ ಹೋಗಿ ಕೂದಿರ್ತಾರೆ ನೋಡಿ ಎಷ್ಟು ಹೋಗಿದೆ ಒಳಗಡೆ. ಮಿಷಿನ್ ಕೂದಿರೋದು. ಓಕೆ, ಕಟ್ ಮಾಡಿ. ಓಕೆ, ಅದು ನಂಗೆ ಸೆಂಡ್ ಮಾಡಿರೋ. ಥ್ಯಾಂಕ್ ಯು.